ಇನ್ನು ನಾಳೆ ದೆಹಲಿಗೆ ಬಿಗ್ ಡೇ. ದೆಹಲಿಯ 70 ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ವೋಟಿಂಗ್ ಆಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಕೂಡ ವೋಟಿಂಗ್ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತೆ. ದೆಹಲಿಯ 13,766 ಮತಗಟ್ಟೆಗಳಲ್ಲಿ ಮತದಾನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. 7 ಗಂಟೆಯಿಂದ ಸಂಜೆ 6 ಗಂಟೆ ತನಕವೂ ಕೂಡ ಮತದಾನ ಪ್ರಕ್ರಿಯೆ ಮಾಡಬಹುದು. ಮತಗಟ್ಟೆಗಳಲ್ಲಿ ಅರೆಸೇನಾ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಈಗಾಗಲೇ ದೆಹಲಿಯ 1.5 ಕೋಟಿ ಜನ ರೆಡಿಯಾಗಿದ್ದಾರೆ. ಡೆಲ್ಲಿಲಿ ಆಪ್, ಬಿಜೆಪಿ, ಕಾಂಗ್ರೆಸ್ ನಡುವೆ ಒಂದು ರೀತಿಯಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ನಾಳೆ ಇವಿಎಂ ಸೇರುತ್ತೆ 3 ಪಕ್ಷಗಳ ಅಭ್ಯರ್ಥಿಗಳ ಭವಿಷ್ಯ. ನಾಳೆ ವೋಟಿಂಗ್ ಆದರೆ ಅಂದರೆ 5ನೇ ತಾರೀಕು ಮತದಾನ ಪ್ರಕ್ರಿಯೆ ಆದರೆ 8ನೇ ತಾರೀಕು ಶನಿವಾರ 70 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಪ್ರಕಟ ಆಗುತ್ತೆ. ಯಾರಿಗೆ ಪ್ಲಸ್ಸು, ಯಾರಿಗೆ ಮೈನಸ್ ಆಗುತ್ತೆ ಅನ್ನೋದು. ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ಮದ್ಯ ನೀತಿ ಹಗರಣದಲ್ಲಿ ಜೈಲಿಗೆ ಹೋಗೋ ಬಂದವರು ಅನ್ನುವಂಥ ಒಂದು ಅಣೆಪಟ್ಟಿ ಇಟ್ಕೊಂಡಿದ್ದಾರೆ. ಕಳೆದ 10 ವರ್ಷಗಳಿಂದಲೂ ಕೂಡ ಆಡಳಿತ ನಡೆಸ್ತಾ ಇದ್ದಾರೆ. ಕಂಟಿನ್ಯೂ ಮಾಡ್ತಾರಾ, ಕೊಡ್ತಾರಾ ಅದಕ್ಕೆ ಅವಕಾಶ? ಜನ ಕಾದು ನೋಡಬೇಕು. ಆಮೇಲೆ ಕಾಂಗ್ರೆಸ್ ಒಂದು 10-15 ವರ್ಷ ಆಡಳಿತ ನಡೆಸಿದೆ ಲಾಸ್ಟು, ಮತ್ತೆ ಅವರು ಕಂಬ್ಯಾಕ್ ಮಾಡ್ತಾರಾ? ಇನ್ನು ಬಿಜೆಪಿ ಇತಿಹಾಸ ಸೃಷ್ಟಿ ಮಾಡುತ್ತಾ ಅಂತ 25 ವರ್ಷ ಆಗಿದೆ. 25 ವರ್ಷದ ನಂತರ ದೆಹಲಿಯ ಗದ್ದುಗೆ ಏರುತ್ತಾ ಬಿಜೆಪಿ? ಎಲ್ಲ ಪ್ರಶ್ನೆಗೂ ಕೂಡ ನಾಳೆ ಮತದಾನ ಉತ್ತರವನ್ನು ಬರೆದಿಡ್ತಾನೆ. ಆ ಉತ್ತರ ಪ್ರಕಟವಾಗುವುದು, ಫಲಿತಾಂಶ ಪ್ರಕಟವಾಗುವುದು ಶನಿವಾರ ಫೆಬ್ರವರಿ 8ನೇ ತಾರೀಕು. ಅಲ್ಲಿ ತನಕ ಕಾದು ನೋಡಬೇಕಾಗತ್ತೆ. ಈಗಷ್ಟೇ ಹೇಳಿದ್ನಲ್ಲ, ಬಿಜೆಪಿ ಡೆಲ್ಲಿಲಿ 25 ವರ್ಷಗಳಿಂದ ಆಡಳಿತನೇ ನಡೆಸಿಲ್ಲ, ಸುದೀರ್ಘ ಅವಧಿ ಆಯಿತು. ಸೊ ಈಗ ಅರವಿಂದ್ ಕೇಜ್ರಿವಾಲ್ ಒಂದಷ್ಟು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಮದ್ಯ ನೀತಿಲಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಇನ್ನು ಕಾಂಗ್ರೆಸ್ ಹೇಳತ್ತಿರೋದು ಆಲ್ರೆಡಿ ನೆಗೆಟಿವ್ ಅಲ್ಲಿದೆ. ಸೊ ಇದನ್ನ ಹೆಂಗಾದ್ರೂ ಮಾಡಿ ಎನ್ಕ್ಯಾಶ್ ಮಾಡಿಕೊಂಡು ನಾವು ಅಧಿಕಾರವನ್ನು ನಡೆಸಬೇಕು ಡೆಲ್ಲಿಲಿ ಅಂತೇಳಿ ಕನಸು ಕಾಣ್ತಾ ಇದೆ ಬಿಜೆಪಿ. ಆ ಕನಸು ನನಸಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು.